ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ವೆಚ್ಚ ಮಾಡುತ್ತೆ. ಆದರೆ ಗದಗನಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಮಕ್ಕಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಇವಾಗ ಕಗ್ಗತ್ತಲು ಆವರಿಸಿರುವಂಥದ್ದು. ನಾವಿವಾಗ ಗದಗ ನಗರದಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವಂಥ ಸರ್ಕಾರಿ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಿಂದ ರಾತ್ರಿ ಆದರೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಕಗ್ಗತ್ತಲು ಆವರಿಸುತ್ತೆ. ಇಡೀ ವಾತಾವರಣನೂ ಕೂಡ ಸಂಪೂರ್ಣವಾಗಿ ಕತ್ತಲಿನಿರುತ್ತೆ. ಇಲ್ಲಿ ಸಾಕಷ್ಟು ಹುಳು ಹುಪ್ಪಡಿಗಳು ಕೂಡ ಬರ್ಬೋದು. ಇದೊಂದು ಸಮಸ್ಯೆ. ಆದರೆ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಇದು ಊಟದ ಕೊಠಡಿ. ಈ ಊಟದ ಕೊಠಡಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಯಾವುದೇ ರೀತಿಯಿಂದ ಕರೆಂಟ್ ವ್ಯವಸ್ಥೆ ಇಲ್ಲ. ಇಲ್ಲಿ ಸಾಕಷ್ಟು ಹುಳು ಹುಪ್ಪಡಿಗಳು ಕೂಡ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಕರೆಂಟಿನ ಬೋರ್ಡು. ಯಾವುದೇ ಒಂದು ಬಟನ್ ಹಾಕಿದರೂ ಕೂಡ ಇಲ್ಲಿ ಲೈಟ್ ಆನ್ ಆಗೋದಿಲ್ಲ. ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಮಕ್ಕಳು ಕುತ್ಕೊಂಡು ಊಟ ಮಾಡುವಂಥ ಇದೊಂದು ಪ್ಲೇಸ್. ಈ ಪ್ಲೇಸ್ ಯಾವ ರೀತಿ ಧೂಳಾಗಿದೆ ಅಂದರೆ ಇಲ್ಲಿ ನಾವು ಹೀಗೆ ಮುಟ್ಟಿದರೆ ಧೂಳು ಕೂಡ ಕೈಗೆ ಹತ್ತುವಂಥ ವ್ಯವಸ್ಥೆ ಇಲ್ಲಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಇಷ್ಟೊಂದು ಧೂಳು ಇರುವಂಥ ವಾತಾವರಣ ಇದೆ. ಇಂಥ ಸ್ಥಿತಿಯಲ್ಲೇ ಮಕ್ಕಳು ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರೇಷನ್ ಕೂಡ ಇದೆ. ಈ ರೇಷನ್ನಲ್ಲಿ ಕೂಡ ಸಾಕಷ್ಟು ಹುಳುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ನುಷಿ ಯಾವ ರೀತಿ ಹರಿದಾಡ್ತಾ ಇದ್ದಾವೆ ಅಂತೇಳಿ. ಇಡೀ ಏನು ಈ ಒಂದು ರೇಷನ್ ಇದೆ, ಗೋಧಿ ಇದೆ. ಈ ಗೋಧಿ ಮೇಲ್ಗಡೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹುಳುಗಳು ಓಡಾಡ್ತಾ ಇದ್ದಾವೆ. ಪಕ್ಕದಲ್ಲಿ ಅಕ್ಕಿ ಇದೆ. ಇದೇ ರೀತಿಯಾಗಿ ಅಕ್ಕಿಯನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಯಾವುದೇ ರೀತಿಯಿಂದ ಮುಚ್ಚಿಡುವಂಥ ಕೆಲಸ ಮಾಡಿಲ್ಲ. ಇಂಥ ಆಹಾರವನ್ನು ಇಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ನೀಡುವಂಥ ವ್ಯವಸ್ಥೆ ನಿರ್ಮಾಣವಾಗಿರುವಂಥದ್ದು. ಮ್ಯಾಟ್ರಿಕ್ ನಂತರದ ಸಾಕಷ್ಟು ಅಂದರೆ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ವಸತಿ ಶಾಲೆಯಲ್ಲಿ ಇರ್ತಾರೆ. ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ. ರಿಪಬ್ಲಿಕರಣನು ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಇವಾಗ ಈ ಒಂದು ಅಡುಗೆ ಕೊಠಡಿ ಪರಿಸ್ಥಿತಿ ನಿರ್ಮಾಣವಾದರೆ ಅಡುಗೆ ಮಾಡುವಂಥ ಏನು ಕೊಠಡಿ ಇದೆ ಅದು ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆವಾಗಿದೆ. ಈ ಭಾಗದಲ್ಲಿ ನಾವು ಕೂಡ ನೋಡ್ತಾ ಇರ್ಬೋದು, ಏನು ಇಲ್ಲಿರುವಂಥ ಮಕ್ಕಳ ಮೇಲೆ ಕಣ್ಗಾವಲು ಆಗಿರಬೇಕಾದಂಥ CCTV ಕೂಡ ಇಲ್ಲಿ ಜೋತಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ತಾ ಇರ್ಬೋದು, ಇದು ಈ ಒಂದು ವಸತಿ ನಿಲಯದ CCTV. ಇಲ್ಲಿ ಮಕ್ಕಳ ವಸ್ತುಗಳಾಗಿರ್ಬೋದು, ಮೊಬೈಲ್ ಏನಾದರೂ ಕಳ್ಳತನವಾದರೆ ಅದಕ್ಕೆ ಜವಾಬ್ದಾರಿ ಯಾರು ಅನ್ನುವ ಪ್ರಶ್ನೆ ಕೂಡ ಕಾಡುವಂತಿರುವಂಥದ್ದು. ಯಾಕಂತಂದರೆ ಇಡೀ ಅವ್ಯವಸ್ಥೆ ಆಗರವಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಯಾವುದೇ ರೀತಿಯಿಂದ ಲೈಟ್ಗಳು ಕೂಡ ಇಲ್ಲ. ಇದು ಅಡುಗೆ ಮಾಡುವಂಥ ಪ್ಲೇಸು. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಈ ಅಡುಗೆ ಮಾಡುವಂಥ ರೂಮ್ನಿಂದ ಒಳಗಡೆ ಅಂದರೆ ಹೊರಗಡೆ ಯಾವುದೇ ರೀತಿಯಿಂದ ನೀರು ಬೇರೆ ಬೇರೆ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರಬೇಕಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಕರೆಂಟಿನ ವ್ಯವಸ್ಥೆ ಇಲ್ಲ. ಸಂಪೂರ್ಣವಾಗಿ ಕತ್ತಲ ಇದೆ. ಇಲ್ಲಿ ಜೊಂಡಿಗೆ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಕೂಡ ಆಹಾರದಲ್ಲಿ ಬಂದು ಅವರು ಕೂಡ ಅಂದರೆ ಅನಾರೋಗ್ಯದಿಂದ ಬಳಲುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ಬೋದು. ಯಾಕಂತಂದರೆ ಇಡೀ ಕೊಠಡಿ ಕೂಡ ಸಂಪೂರ್ಣವಾಗಿ ಕಗ್ಗತ್ತಲಿನಲ್ಲಿ ಇರುವಂಥದ್ದು. ಇದು ಅಡುಗೆ ಮಾಡುವಂಥ ಪ್ಲೇಸು. ಈ ಅಡುಗೆ ಮಾಡುವಂಥ ಪ್ಲೇಸಿನಲ್ಲಿ ಸಂಪೂರ್ಣವಾಗಿ ಇಲ್ಲಿ ಲೈಟ್ ಇದ್ದರೆ ಹೊರಗಡೆ ಇಲ್ಲ. ಇವಾಗ ನಾವು ಈ ಭಾಗದಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮಗೆ ಬಹಳಷ್ಟು ಅವ್ಯವಸ್ಥೆ ಆಗಿದೆ ಅಂಥೇಳಿ. ಇಡೀ ಒಂದು ಹಾಸ್ಟೆಲ್ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಇದು ಆ ತಳಭಾಗದಲ್ಲಿ ಅಂದರೆ ಅಡುಗೆ ರೂಮ್ ಆಗಿರ್ಬೋದು, ಅಡುಗೆ ಪಕ್ಕದ್ದಾಗಿರ್ಬೋದು. ಇವಾಗ ನಾವು ಮೇಲ್ಗಡೆ ನೋಡೋಣ, ಮೊದಲನೇ ಕೊಠಡಿಯಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ನಾವಿವಾಗ 2ನೇ ಮಹಡಿಯಲ್ಲಿದ್ದೇವೆ. ಇಲ್ಲಿ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ನಾವು ಏನು ಈ ಕಾರಿಡಾರ್ನಲ್ಲಿದ್ದೇವೆ ಇದು ಸಂಪೂರ್ಣವಾಗಿ ಕಗ್ಗತ್ತಲಿನಲ್ಲಿ ಇರುವಂಥದ್ದು. ಇವಾಗ ನಾವು ಲೈಟ್ ಆಫ್ ಮಾಡಿದಂಥ ಸಮಯದಲ್ಲಿ ಇದೇ ರೀತಿ ವಾತಾವರಣ ನಿರ್ಮಾಣವಾಗಿರುತ್ತೆ. ಇಲ್ಲಿರುವಂಥ ಗ್ಲಾಸ್ ಏನು ಆ ಕೊಠಡಿಯ ಗ್ಲಾಸ್ಗಳು ಕೂಡ ಒಡೆದು ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಇಡೀ ಕಾರಿಡಾರ್ನಲ್ಲಿ ಕೂಡ ಕಗ್ಗತ್ತಲು ಆವರಿಸಿರುವಂಥದ್ದು. ಈ ಒಂದು ರೂಮ್ನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂಥದ್ದು. ಈ ರೂಮ್ ಒಳಗಡೆ ಯಾವ ರೀತಿ ವಾತಾವರಣ ಇದೆ ಅಂದರೆ ರಿಪಬ್ಲಿಕ್ ಕನ್ನಡ ಯಾವಾಗ ಬಂತು ಆವಾಗ ಇಲ್ಲಿರುವಂಥ ವಿದ್ಯಾರ್ಥಿಗಳು ತಮಗೆ ಆದಷ್ಟು ಸಾಧ್ಯವಾದಷ್ಟು ನೀಟಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈ ಹಿಂದೆ ವಿಜುವಲ್ಸ್ ನೋಡಿದರೆ ಸಾಕಷ್ಟು ಅವ್ಯವಸ್ಥೆ ಇಲ್ಲಿ ಇತ್ತು. ಇವಾಗ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಒಂದು ಬೆಡ್. ಇಂಥ ಬೆಡ್ಡಿನಲ್ಲಿ ಮಲಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಬೆಡ್ಡಿನ ವ್ಯವಸ್ಥೆ ಇದೆ ಅಂತೇಳಿ. ಮಕ್ಕಳು ಇದೇ ಒಂದು ಬೆಡ್ಡಿನಲ್ಲಿ ಮಲಗಬೇಕಾಗಿರುವಂಥದ್ದು. ಯಾಕಂತಂದರೆ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ವಸತಿ ನಿಲಯದಲ್ಲಿ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಈ ರೀತಿ ಇದೆ. ಅದೇ ರೀತಿಯಾಗಿ ಇಲ್ಲಿ ತಗಣಿ ಕೂಡ ಆಗ್ತಾ ಇದ್ದಾವೆ ಅಂತೇಳಿ ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳ್ಕೊಂಡಿದ್ದಾರೆ. ಅವನ್ನು ಕೂಡ ಧೈರ್ಯ ಮಾಡಿ ಹೇಳ್ತಾ ಇಲ್ಲ. ಯಾಕಂತಂದರೆ ಇಲ್ಲಿ ವಾರ್ಡನ್ಗಳಾಗಿರ್ಬೋದು, ಸಿಬ್ಬಂದಿಗಳು ಅವರಿಗೆ ಸಾಕಷ್ಟು ಟಾರ್ಚರ್ ಕೊಡ್ತಾರೆ ನೀವು ಏನಾದರೂ ಹೇಳಿದರೆ ಅಂಥೇಳಿ. ಅಷ್ಟೊಂದು ಅವ್ಯವಸ್ಥೆ ಆಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಫ್ಯಾನ್ಗಳು ಕೂಡ ಸಂಪೂರ್ಣವಾಗಿ ಕೆಟ್ಟಿರುವುದಂತೂ. ಇವಾಗ ಬೇಸಿಗೆ ಇದೆ. ಇಂಥ ಬೇಸಿಗೆಯಲ್ಲಿ ಒಳಗಡೆ ಇದ್ದರೂ ಕೂಡ ಸಾಕಷ್ಟು ಜಳ ಆಗುತ್ತೆ. ಇಂಥ ಜಳದಲ್ಲಿ ಕೂಡ ಫ್ಯಾನ್ ಆನ್ ಆಗೋದಿಲ್ಲ. ಅಷ್ಟೊಂದು ಅವ್ಯವಸ್ಥೆ ಈ ಒಂದು ವಸತಿ ನಿಲಯದಲ್ಲಿದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇದು ಗದಗ ನಗರದ ಹೃದಯ ಭಾಗದಲ್ಲಿರುವಂಥ ಒಂದು ವಸತಿ ನಿಲಯ. ಈ ವಸತಿ ನಿಲಯದಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇದೆ.
ಸರಿಯಾಗಿ ಅಡುಗೆ ಕೊಡೋದಿಲ್ಲ, ಮೊಟ್ಟೆ ಕೊಡೋದಿಲ್ಲ, ಹೀಗೆ ಹತ್ತಾರು ಆರೋಪಗಳು ಕೂಡ ಇಲ್ಲಿರುವಂಥದ್ದು. ಇಡೀ ಇವಾಗ ಸಂಪೂರ್ಣವಾಗಿ ಈ ವಾತಾವರಣ ನೋಡಬಹುದು ನಾವು. ಇಲ್ಲಿ ನಿಂತುಕೊಂಡು ಎಲ್ಲ ಸಂಪೂರ್ಣವಾಗಿ ಕಗ್ಗತ್ತಲು ಆವರಿಸಿರುವಂಥದ್ದು. ರಾತ್ರಿ ವೇಳೆಯಲ್ಲಿ ಏನು ಇಲ್ಲಿ ವಿಷಜಂತುಗಳು ಕೂಡ ಓಡಾಡ್ತಾ ಇರ್ತವೆ. ಅಂಥ ಸಮಯದಲ್ಲಿ ಇಲ್ಲಿರುವಂಥ ಏನು ವಿದ್ಯಾರ್ಥಿಗಳಿರ್ತಾರೆ ಇವರಿಗೆ ಕಚ್ಚುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಅಷ್ಟೊಂದು ಇಲ್ಲಿ ಅವ್ಯವಸ್ಥೆ ಆಗರವಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಸೊಳ್ಳೆ ಆಗಿರ್ಬೋದು, ಬೇರೆ ಬೇರೆ ಇವು ಕಾಟನೂ ಕೂಡ ಇಲ್ಲಿ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಏನು ಸಮರ್ಪಕವಾದ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಂತೇಳಿ ವಿದ್ಯಾರ್ಥಿಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ. ಗದಗ ನಗರದ ಹೃದಯ ಭಾಗದಲ್ಲಿರುವಂಥ ವಸತಿ ನಿಲಯಕ್ಕೆ ಕರೆಂಟ್ ಇಲ್ಲ. ಇದು ಎಷ್ಟು ದುರ್ದೈವದ ಸಂಗತಿ ನೋಡಬೇಕು. ಅದೇ ರೀತಿಯಾಗಿ ಇಲ್ಲಿ ಸಂಪೂರ್ಣವಾಗಿ ಊಟದಲ್ಲಿ ಏನು ಅವ್ಯವಸ್ಥೆ ಇದೆ, ಸರಿಯಾಗಿ ಊಟ ಕೊಡೋದಿಲ್ಲ. ಅದೇ ರೀತಿಯಾಗಿ ಅಡುಗೆ ಕೋಣೆಯಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ. ಇಷ್ಟೊಂದು ಅವ್ಯವಸ್ಥೆ ಇದೆ. ಇನ್ನಾದರೂ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ವಸತಿ ನಿಲಯಕ್ಕೆ ಮಕ್ಕಳು ಏನು ಅವ್ಯವಸ್ಥೆ ಆಗರವಾಗಿದೆ, ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಇಲ್ಲಿರುವಂಥ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ವೆಚ್ಚ ಮಾಡುತ್ತೆ. ಆದರೆ ಗದಗ್ನಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಬಡ ಮಕ್ಕಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಇವಾಗ ಕಗ್ಗತ್ತಲು ಆವರಿಸಿರುವಂಥದ್ದು. ನಾವಿವಾಗ ಗದಗ ನಗರದಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವಂಥ ಸರ್ಕಾರಿ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಯಾವುದೇ ರೀತಿಯಿಂದ ರಾತ್ರಿ ಆದರೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಕಗ್ಗತ್ತಲು ಆವರಿಸುತ್ತೆ. ಇಡೀ ವಾತಾವರಣನೂ ಕೂಡ ಸಂಪೂರ್ಣವಾಗಿ ಕತ್ತಲೆನಿರುತ್ತೆ. ಇಲ್ಲಿ ಸಾಕಷ್ಟು ಹುಳು ಹುಪ್ಪಡಿಗಳು ಕೂಡ ಬರ್ಬೋದು. ಇದೊಂದು ಸಮಸ್ಯೆ. ಆದರೆ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಇದು ಊಟದ ಕೊಠಡಿ. ಈ ಊಟದ ಕೊಠಡಿ ಯಾವ ರೀತಿ ಇದೆ ಅಂದರೆ ಇಲ್ಲಿ ಯಾವುದೇ ರೀತಿಯಿಂದ ಕರೆಂಟ್ ವ್ಯವಸ್ಥೆ ಇಲ್ಲ. ಇಲ್ಲಿ ಸಾಕಷ್ಟು ಹುಳು ಹುಪ್ಪಡಿಗಳು ಕೂಡ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಕರೆಂಟಿನ ಬೋರ್ಡು. ಯಾವುದೇ ಒಂದು ಬಟನ್ ಹಾಕಿದರೂ ಕೂಡ ಇಲ್ಲಿ ಲೈಟ್ ಆನ್ ಆಗೋದಿಲ್ಲ. ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ. ಈ ಭಾಗದಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಮಕ್ಕಳು ಕುತ್ಕೊಂಡು ಊಟ ಮಾಡುವಂಥ ಇದೊಂದು ಪ್ಲೇಸ್. ಈ ಪ್ಲೇಸ್ ಯಾವ ರೀತಿ ಧೂಳಾಗಿದೆ ಅಂದರೆ ಇಲ್ಲಿ ನಾವು ಹೀಗೆ ಮುಟ್ಟಿದರೆ ಧೂಳು ಕೂಡ ಕೈಗೆ ಹತ್ತುವಂಥ ವ್ಯವಸ್ಥೆ ಇಲ್ಲಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಇಷ್ಟೊಂದು ಧೂಳು ಇರುವಂಥ ವಾತಾವರಣ ಇದೆ. ಇಂಥ ಸ್ಥಿತಿಯಲ್ಲೇ ಮಕ್ಕಳು ಊಟ ಮಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ರೇಷನ್ ಕೂಡ ಇದೆ. ಈ ರೇಷನ್ನಲ್ಲಿ ಕೂಡ ಸಾಕಷ್ಟು ಹುಳುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ನುಷಿ ಯಾವ ರೀತಿ ಹರಿದಾಡ್ತಾ ಇದ್ದಾವೆ ಅಂತೇಳಿ. ಇಡೀ ಏನು ಈ ಒಂದು ರೇಷನ್ ಇದೆ, ಗೋಧಿ ಇದೆ. ಈ ಗೋಧಿ ಮೇಲ್ಗಡೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹುಳುಗಳು ಓಡಾಡ್ತಾ ಇದ್ದಾವೆ. ಪಕ್ಕದಲ್ಲಿ ಅಕ್ಕಿ ಇದೆ. ಇದೇ ರೀತಿಯಾಗಿ ಅಕ್ಕಿನೂ ಕೂಡ ಬಿಟ್ಟು ಹೋಗಿದ್ದಾರೆ. ಯಾವುದೇ ರೀತಿಯಿಂದ ಮುಚ್ಚಿಡುವಂಥ ಕೆಲಸ ಮಾಡಿಲ್ಲ. ಇಂಥ ಆಹಾರವನ್ನು ಇಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ನೀಡುವಂಥ ವ್ಯವಸ್ಥೆ ನಿರ್ಮಾಣವಾಗಿರುವಂಥದ್ದು. ಮ್ಯಾಟ್ರಿಕ್ ನಂತರದ ಸಾಕಷ್ಟು ಅಂದರೆ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ವಸತಿ ಶಾಲೆಯಲ್ಲಿ ಇರ್ತಾರೆ. ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ. ರಿಪಬ್ಲಿಕ್ ಕನ್ನಡನೂ ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಇವಾಗ ಈ ಒಂದು ಅಡುಗೆ ಕೊಠಡಿ ಪರಿಸ್ಥಿತಿ ನಿರ್ಮಾಣವಾದರೆ ಅಡುಗೆ ಮಾಡುವಂಥ ಏನು ಕೊಠಡಿ ಇದೆ ಅದು ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆವಾಗಿದೆ. ಈ ಭಾಗದಲ್ಲಿ ನಾವು ಕೂಡ ನೋಡ್ತಾ ಇರ್ಬೋದು, ಏನು ಇಲ್ಲಿರುವಂಥ ಮಕ್ಕಳ ಮೇಲೆ ಕಣ್ಗಾವಲು ಆಗಿರಬೇಕಾದಂಥ CCTV ಕೂಡ ಇಲ್ಲಿ ಜೋತಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ತಾ ಇರ್ಬೋದು, ಇದು ಈ ಒಂದು ವಸತಿ ನಿಲಯದ CCTV. ಇಲ್ಲಿ ಮಕ್ಕಳ ವಸ್ತುಗಳಾಗಿರ್ಬೋದು, ಮೊಬೈಲ್ ಏನಾದರೂ ಕಳ್ಳತನವಾದರೆ ಅದಕ್ಕೆ ಜವಾಬ್ದಾರಿ ಯಾರು ಅನ್ನುವ ಪ್ರಶ್ನೆ ಕೂಡ ಕಾಡುವಂತಿರುವಂಥದ್ದು. ಯಾಕಂತಂದರೆ ಇಡೀ ಅವ್ಯವಸ್ಥೆ ಆಗರವಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಯಾವುದೇ ರೀತಿಯಿಂದ ಲೈಟ್ಗಳು ಕೂಡ ಇಲ್ಲ. ಇದು ಅಡುಗೆ ಮಾಡುವಂಥ ಪ್ಲೇಸು. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಸಿಬ್ಬಂದಿಗಳು ಕೂಡ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಈ ಅಡುಗೆ ಮಾಡುವಂಥ ರೂಮ್ನಿಂದ ಒಳಗಡೆ ಅಂದರೆ ಹೊರಗಡೆ ಯಾವುದೇ ರೀತಿಯಿಂದ ನೀರು ಬೇರೆ ಬೇರೆ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರಬೇಕಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಕರೆಂಟಿನ ವ್ಯವಸ್ಥೆ ಇಲ್ಲ. ಸಂಪೂರ್ಣವಾಗಿ ಕತ್ತಲ ಇದೆ. ಇಲ್ಲಿ ಜೊಂಡಿಗೆ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಕೂಡ ಆಹಾರದಲ್ಲಿ ಬಂದು ಅವರು ಕೂಡ ಅಂದರೆ ಅನಾರೋಗ್ಯದಿಂದ ಬಳಲುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ಬೋದು. ಯಾಕಂತಂದರೆ ಇಡೀ ಕೊಠಡಿ ಕೂಡ ಸಂಪೂರ್ಣವಾಗಿ ಕಗ್ಗತ್ತಲಿನಲ್ಲಿ ಇರುವಂಥದ್ದು. ಇದು ಅಡುಗೆ ಮಾಡುವಂಥ ಪ್ಲೇಸು. ಈ ಅಡುಗೆ ಮಾಡುವಂಥ ಪ್ಲೇಸಿನಲ್ಲಿ ಸಂಪೂರ್ಣವಾಗಿ ಇಲ್ಲಿ ಲೈಟ್ ಇದ್ದರೆ ಹೊರಗಡೆ ಇಲ್ಲ. ಇವಾಗ ನಾವು ಈ ಭಾಗದಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು, ನಮಗೆ ಬಹಳಷ್ಟು ಅವ್ಯವಸ್ಥೆ ಆಗಿದೆ ಅಂಥೇಳಿ. ಇಡೀ ಒಂದು ಹಾಸ್ಟೆಲ್ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಇದು ಆ ತಳಭಾಗದಲ್ಲಿ ಅಂದರೆ ಅಡುಗೆ ರೂಮ್ ಆಗಿರ್ಬೋದು, ಅಡುಗೆ ಪಕ್ಕದ್ದಾಗಿರ್ಬೋದು. ಇವಾಗ ನಾವು ಮೇಲ್ಗಡೆ ನೋಡೋಣ, ಮೊದಲನೇ ಕೊಠಡಿಯಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ನಾವಿವಾಗ 2ನೇ ಮಹಡಿಯಲ್ಲಿದ್ದೇವೆ. ಇಲ್ಲಿ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ನಾವು ಏನು
ಏನು ಈ ಕಾರಿಡಾರ್ನಲ್ಲಿದ್ದೇವೆ ಇದು ಸಂಪೂರ್ಣವಾಗಿ ಕಗ್ಗತ್ತಲಿನಲ್ಲಿರುವಂಥದ್ದು. ಇವಾಗ ನಾವು ಲೈಟ್ ಆಫ್ ಮಾಡಿದಂಥ ಸಮಯದಲ್ಲಿ ಇದೇ ರೀತಿ ವಾತಾವರಣ ನಿರ್ಮಾಣವಾಗಿರುತ್ತೆ. ಇಲ್ಲಿರುವಂಥ ಗ್ಲಾಸ್ ಏನು ಆ ಕೊಠಡಿಯ ಗ್ಲಾಸ್ಗಳು ಕೂಡ ಒಡೆದು ಹಾಕಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಇಡೀ ಕಾರಿಡಾರ್ನಲ್ಲಿ ಕೂಡ ಕಗ್ಗತ್ತಲು ಆವರಿಸಿರುವಂಥದ್ದು. ಈ ಒಂದು ರೂಮ್ನಲ್ಲಿ ಕೂಡ ರಿಪಬ್ಲಿಕ್ ಕನ್ನಡ ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂಥದ್ದು. ಈ ರೂಮ್ ಒಳಗಡೆ ಯಾವ ರೀತಿ ವಾತಾವರಣ ಇದೆ ಅಂದರೆ ರಿಪಬ್ಲಿಕ್ ಕನ್ನಡ ಯಾವಾಗ ಬಂತು ಆವಾಗ ಇಲ್ಲಿರುವಂಥ ವಿದ್ಯಾರ್ಥಿಗಳು ತಮಗೆ ಆದಷ್ಟು ಸಾಧ್ಯವಾದಷ್ಟು ನೀಟಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈ ಹಿಂದೆ ವಿಜುವಲ್ಸ್ ನೋಡಿದರೆ ಸಾಕಷ್ಟು ಅವ್ಯವಸ್ಥೆ ಇಲ್ಲಿ ಇತ್ತು. ಇವಾಗ ಇಲ್ಲಿ ನಾವು ನೋಡ್ತಾ ಇರ್ಬೋದು ಒಂದು ಬೆಡ್, ಇಂಥ ಬೆಡ್ಡಿನಲ್ಲಿ ಮಲಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಬೆಡ್ಡಿನ ವ್ಯವಸ್ಥೆ ಇದೆ ಅಂತೇಳಿ. ಮಕ್ಕಳು ಇದೇ ಒಂದು ಬೆಡ್ಡಿನಲ್ಲಿ ಮಲಗಬೇಕಾಗಿರುವಂಥದ್ದು. ಯಾಕಂತಂದರೆ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ವಸತಿ ನಿಲಯದಲ್ಲಿ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಈ ರೀತಿ ಇದೆ. ಅದೇ ರೀತಿಯಾಗಿ ಇಲ್ಲಿ ತಗಣಿ ಕೂಡ ಆಗ್ತಾ ಇದ್ದಾವೆ ಅಂತೇಳಿ ವಿದ್ಯಾರ್ಥಿಗಳು ರಿಪಬ್ಲಿಕ್ ಕನ್ನಡದ ಮುಂದೆ ಹೇಳ್ಕೊಂಡಿದ್ದಾರೆ. ಅವನ್ನು ಕೂಡ ಧೈರ್ಯ ಮಾಡಿ ಹೇಳ್ತಾ ಇಲ್ಲ. ಯಾಕಂತಂದರೆ ಇಲ್ಲಿ ವಾರ್ಡನ್ಗಳಾಗಿರ್ಬೋದು, ಸಿಬ್ಬಂದಿಗಳು ಅವರಿಗೆ ಸಾಕಷ್ಟು ಟಾರ್ಚರ್ ಕೊಡ್ತಾರೆ ನೀವು ಏನಾದರೂ ಹೇಳಿದರೆ ಅಂಥೇಳಿ. ಅಷ್ಟೊಂದು ಅವ್ಯವಸ್ಥೆ ಆಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಫ್ಯಾನ್ಗಳು ಕೂಡ ಸಂಪೂರ್ಣವಾಗಿ ಕೆಟ್ಟಿರುವುದಂತೂ. ಇವಾಗ ಬೇಸಿಗೆ ಇದೆ. ಇಂಥ ಬೇಸಿಗೆಯಲ್ಲಿ ಒಳಗಡೆ ಇದ್ದರೂ ಕೂಡ ಸಾಕಷ್ಟು ಜಳ ಆಗುತ್ತೆ. ಇಂಥ ಜಳದಲ್ಲಿ ಕೂಡ ಫ್ಯಾನ್ ಆನ್ ಆಗೋದಿಲ್ಲ. ಅಷ್ಟೊಂದು ಅವ್ಯವಸ್ಥೆ ಈ ಒಂದು ವಸತಿ ನಿಲಯದಲ್ಲಿದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇದು ಗದಗ ನಗರದ ಹೃದಯ ಭಾಗದಲ್ಲಿರುವಂಥ ಒಂದು ವಸತಿ ನಿಲಯ. ಈ ವಸತಿ ನಿಲಯದಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇದೆ. ಸರಿಯಾಗಿ ಅಡುಗೆ ಕೊಡೋದಿಲ್ಲ, ಮೊಟ್ಟೆ ಕೊಡೋದಿಲ್ಲ, ಹೀಗೆ 10 ಆರೋಪಗಳು ಕೂಡ ಇಲ್ಲಿರುವಂಥದ್ದು. ಇಡೀ ಇವಾಗ ಸಂಪೂರ್ಣವಾಗಿ ಈ ವಾತಾವರಣ ನೋಡಬಹುದು. ನಾವು ಇಲ್ಲಿ ನಿಂತುಕೊಂಡು ಎಲ್ಲ ಸಂಪೂರ್ಣವಾಗಿ ಕಗ್ಗತ್ತಲು ಆವರಿಸಿರುವಂಥದ್ದು. ರಾತ್ರಿ ವೇಳೆಯಲ್ಲಿ ಏನು ಇಲ್ಲಿ ವಿಷಜಂತುಗಳು ಕೂಡ ಓಡಾಡ್ತಾ ಇರ್ತವೆ. ಅಂಥ ಸಮಯದಲ್ಲಿ ಇಲ್ಲಿರುವಂಥ ಏನು ವಿದ್ಯಾರ್ಥಿಗಳಿರ್ತಾರೆ ಇವರಿಗೆ ಕಚ್ಚುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಅಷ್ಟೊಂದು ಇಲ್ಲಿ ಅವ್ಯವಸ್ಥೆ ಆಗರವಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಸೊಳ್ಳೆ ಆಗಿರ್ಬೋದು, ಬೇರೆ ಬೇರೆ ಇವು ಕಾಟನೂ ಕೂಡ ಇಲ್ಲಿ ಇದೆ. ಹೀಗಾಗಿ ನಮಗೆ ಸೂಕ್ತವಾದ ಏನು ಸಮರ್ಪಕವಾದ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಂತೇಳಿ ವಿದ್ಯಾರ್ಥಿಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ. ಗದಗ ನಗರದ ಹೃದಯ ಭಾಗದಲ್ಲಿರುವಂಥ ವಸತಿ ನಿಲಯಕ್ಕೆ ಕರೆಂಟ್ ಇಲ್ಲ. ಇದು ಎಷ್ಟು ದುರ್ದೈವದ ಸಂಗತಿ ನೋಡಬೇಕು. ಅದೇ ರೀತಿಯಾಗಿ ಇಲ್ಲಿ ಸಂಪೂರ್ಣವಾಗಿ ಊಟದಲ್ಲಿ ಏನು ಅವ್ಯವಸ್ಥೆ ಇದೆ, ಸರಿಯಾಗಿ ಊಟ ಕೊಡೋದಿಲ್ಲ. ಅದೇ ರೀತಿಯಾಗಿ ಅಡುಗೆ ಕೋಣೆಯಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ. ಇಷ್ಟೊಂದು ಅವ್ಯವಸ್ಥೆ ಇದೆ. ಇನ್ನಾದರೂ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ವಸತಿ ನಿಲಯಕ್ಕೆ ಮಕ್ಕಳು ಏನು ಅವ್ಯವಸ್ಥೆ ಆಗರವಾಗಿದೆ, ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಇಲ್ಲಿರುವಂಥ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.